ಎಲ್ಲರಿಗೂ ನಮಸ್ಕಾರ. ನಾನು ಕಳೆದ ಬಾರಿ ಈ ಪಂಚಮವೇದ ಮಹಾಭಾರತ ಪುಸ್ತಕವನ್ನು ಓದಬೇಕಾದ್ರೆ ಗಾಂಧಾರಿ ಮತ್ತು ಕುಂತಿದೇವಿಯ ಕಥೆಯನ್ನು ಹೇಳಿದ್ದೆ. ಅವರ ಜನನ ಮತ್ತು ಗಾಂಧಾರಿಯ ಮದುವೆಯವರೆಗೂ ನಿಮಗೆ ಓದಿ ಹೇಳಿದ್ದೆ. ಗಾಂಧಾರ ದೇವಿ ಈಗಿನ ಆಫ್ಘಾನಿಸ್ತಾನದ ಖಾಂಧಾರ್ ಅನ್ನೋ ಊರಿನವಳು. ಆವಾಗ ನಮ್ಮ ಭಾರತ ಅಖಂಡ ಭಾರತವಾಗಿ ಆಫ್ಘಾನಿಸ್ತಾನ ಕೂಡ ಭಾರತಕ್ಕೆ ಸೇರಿತ್ತು. ಗಾಂಧಾರಿ ದೇವಿ ಅಲ್ಲಿಯವಳು. ಕುಂತಿ ದೇವಿ ಭೋಜ ದೇಶದ ಕುಂತಿ ಭೋಜನ ಸಾಕು ಮಗಳು. ಅವರಿಗೆ ಮಕ್ಕಳಿಲ್ಲದಾಗ ಸೂರಸೇನನ ಮಗಳಾದ ಪೃಥಾದೇವಿಯನ್ನು ತಗೊಂಡೋಗಿ ದತ್ತು ಸ್ವೀಕಾರ ಮಾಡಿ ಅವಳನ್ನು ಸಾಕ್ತಾರೆ. ಆನಂತರ ಅವಳಿಗೆ ಕುಂತಿ ದೇವಿಯನ್ನ ಹೆಸರು ಬರುತ್ತೆ. ಅಲ್ಲಿಯವರೆಗೂ ನಾನು ಈ ಕಥೆಯನ್ನು ಹೇಳಿದ್ದೆ. ಆನಂತರ ನಾನು ಕರ್ಣನ ಜನನದ ಬಗ್ಗೆ ಓದ್ತೀನಿ. ಅದಕ್ಕೂ ಮುಂಚೆ ನನ್ನ ಕಳೆದ ಶನಿವಾರ 10ರಂದು ನನ್ನ ಅನ್ವೇಷಣೆ ಅನ್ನೋ ಕವನ ಸಂಕಲನ ಬಿಡುಗಡೆಯಾಯಿತು. ಇದು ನನ್ನ 9ನೆಯ ಪುಸ್ತಕ. ಬಿಡುಗಡೆಯಾದ ಪುಸ್ತಕದಲ್ಲಿ 9ನೆಯ ಪುಸ್ತಕ ಇದು. ಅದೇ ದಿನ ಸುಮಾರು ಪುಸ್ತಕಗಳು ಬಿಡುಗಡೆಯಾದವು. ಅದರಲ್ಲಿ ಸುಮಾರು ಈ ಪದಪಾರಿಜಾತ ಅನ್ನೋದನ್ನು ಅಕ್ಷರನಾದವರೇ ಕೊಟ್ಟರು. ಇದರಲ್ಲಿ ಉತ್ತಮವಾದ ಕವನಗಳಿದ್ದಾವೆ. ಇದು ಶ್ರುತಿ ಮಧುಸೂದನ್ ಅಂತ, ರುದ್ರಾಗ್ನಿ ಅಂತ ಅವರ ಕಾವ್ಯನಾಮ. ಅದರಲ್ಲಿ ಒಳ್ಳೊಳ್ಳೆಯ ಕವನಗಳನ್ನು ಬರೆದಿದ್ದಾರೆ. ಇದರ ನಂತರ ನಾನು ಈ ಎಲ್ಲ ಕವನಗಳಲ್ಲಿ ಒಳ್ಳೆಯ ಕವನಗಳನ್ನು ಆರಿಸಿ ಓದ್ತೀನಿ. ಮಹಾಭಾರತ ಓದಿ ಮುಗಿದ ನಂತರ ಇದರಲ್ಲಿ ಒಂದೇ ಒಂದು ಕವನ, ಎದೆಯ ಕಪಾಟಿನಲ್ಲಿ ಇಸ್ತ್ರಿ ಮಾಡಿಟ್ಟ ಮಧುರ ಮಡಿಕೆಗಳು ಮತ್ತೆ ಮೂಡಿ ಬೆವರ ಹನಿಗೆ ಬಾಗಿ ಹಪ್ಪಿದ್ದು ಇದೇ ಬರಹದ ಅಂಗಿ ತೊಟ್ಟ ನನ್ನ ವಿಮರ್ಶೆ. ಒಳ್ಳೊಳ್ಳೆ ಕವನಗಳಿದ್ದಾವೆ. ಇದನ್ನು ನಾನು ಆನಂತರ ಇದು ಓದಿ ಮುಗಿದ ನಂತರ ಹೇಳ್ತೀನಿ. ಅದೇ ರೀತಿ ಸುಮಾರು ಪುಸ್ತಕಗಳು ನನಗೆ ಶನಿವಾರ ಸಿಕ್ಕಿದ್ವು. ಇವರು ಕರ್ಮಾಧಿಕಾರ ಅಂತ ಮಂಜುನಾಥ್ ಹೆಗಡೆಯನ್ನವರು ಬರೆದಿದ್ದಾರೆ. ಹಾಗೆ ಸುಮಾರು ಅವ್ಯಕ್ತ ಆಲಾಪ, ಅಮ್ಮನೆಡೆಗೆ, ಭಾವನಿನಾದ, ಭಾವದೈಸಿರಿ, ಹಾಗೆ ಕಚಗುಳಿ, ಹಾಗೆ ಕಾವ್ಯಗನ್ನಡಿ ತೇಜಶ್ರೀ ಅನ್ನೋರು ಬರೆದಿರೋದು, ದೇವರಿದ್ದಾನೆ ಅಂತ ಟಿ ತ್ಯಾಗರಾಜ್ ಬರೆದಿರೋದು. ಸುಮಾರು ಪುಸ್ತಕಗಳು ನಾನು ಆ ನಂತರದಲ್ಲಿ ಇದೆಲ್ಲ ಮುಗಿದ ನಂತರ ನಾನು ಈ ಒಳ್ಳೊಳ್ಳೆ ಕವನಗಳನ್ನು ಆರಿಸಿ ಓದಬೇಕು ಅಂದ್ಕೊಂಡಿದ್ದೀನಿ. ಈಗ ಕರ್ಣಜನನ. ಒಂದು ದಿನದ ಪ್ರಾತಃಕಾಲದಲ್ಲಿ ಕುಂತಿ ಕುಮಾರಿ ಒಬ್ಬಳೇ ಹೂವಿನ ತೋಟಕ್ಕೆ ಬಂದು ಬಣ್ಣ ಬಣ್ಣದ ಹೂವುಗಳನ್ನು ನೋಡುತ್ತಾ, ಅಕ್ಕಿಗಳ ಚಿಲಿಪಿಲಿ ಸಂಗೀತವನ್ನು ಕೇಳುತ್ತಾ ಪ್ರಕೃತಿಯ ಮನಮೋಹನ ಅಭಿನಯಕ್ಕೆ ಮೈಮರೆತಿದ್ದಳು. ಕೋಗಿಲೆಯ ಕಂಠಧ್ವನಿಯನ್ನು ಅನುಕರಿಸಿ ಕೂಗಿದಳು. ಬಣ್ಣದ ಚಿಟ್ಟೆಯ ಜೊತೆ ಓಡಿದಳು. ಸಾಕು ಪಾರಿವಾಳಗಳನ್ನು ಹಿಡಿದು ಆಕಾಶಕ್ಕೆ ಎಸೆದಳು. ಮಯೂರಗಳ ಜೊತೆ ಕುಣಿದಳು. ಪ್ರಾಯದ ಮಹಿಮೆಗೆ ಶರಣಾದಳು. ಅದೇ ಸಮಯದಲ್ಲಿ ಪಶ್ಚಿಮ ದಿಕ್ಕಿಗೆ ನಿರ್ಗಮಿಸುತ್ತಿರುವ ಸಂಧ್ಯಾ ಸೂರ್ಯನು ಚೆಂಡು ಹೂವಿನಂತೆ ಮುದ್ದಾಗಿ ಕಾಣಿಸಿದನು ಕುಂತಿ ಕುಮಾರಿಗೆ. ಅದೇ ಕ್ಷಣಕ್ಕೆ ದುರ್ವಾಸರ ಮಂತ್ರ ನೆನಪಾಯಿತು. ಕಳೆದ ಬಾರಿ ದುರ್ವಾಸರ ಸೇವೆಗೆ ಕುಂತಿದೇವಿಯನ್ನು ಬಿಟ್ಟಿರ್ತಾರೆ. ಆಗ ದುರ್ವಾಸರು ಅವಳಿಗೆ ಮಂತ್ರಗಳನ್ನು ಉಪದೇಶ ಮಾಡಿರ್ತಾರೆ. 5 ಮಂತ್ರಗಳನ್ನು ಕೊಟ್ಟಿರ್ತಾರೆ. ಅದನ್ನು ನೆನಪಾಗುತ್ತೆ ಅವಳಿಗೆ. ದುರ್ವಾಸರ ಮಂತ್ರವನ್ನೊಮ್ಮೆ ಪರೀಕ್ಷಿಸಿ ನೋಡಿದರೆ ಹೇಗಿರಬಹುದೆಂದು ಯೋಚನೆ ಬಂತು. ಸೂರ್ಯದೇವನಿಗೆ ಅಭಿಮುಖವಾಗಿ ನಿಂತು ಮಂತ್ರವನ್ನು ಪಠಿಸಿದಳು. ಕ್ಷಣಾರ್ಧದಲ್ಲಿ ಸೂರ್ಯದೇವನು ಬಂದು ಅವಳ ಮುಂದೆ ನಿಂತನು. ಹೆದರಿದಳು ಕುಂತಿ ಕುಮಾರಿ. ಯಾರು ನೀವು? ಸೂರ್ಯನನ್ನು ಕೇಳಿದಳು. ಸಂತಾನ ಪ್ರಾಪ್ತಿಗಾಗಿ ನೀನು ನನ್ನನ್ನು ಪ್ರಾರ್ಥಿಸಿರುವೆಯಲ್ಲ, ನಿನ್ನ ಇಷ್ಟಸಿದ್ಧಿಯನ್ನು ಪೂರೈಸಲು ಬಂದ ಸೂರ್ಯನು ನಾನೇ ಎನ್ನುತ್ತಾ ಸಮೀಪಿಸಿದನು. ಅಯ್ಯಯ್ಯೋ, ತಪ್ಪಾಯಿತು ಪ್ರಭಾಕರನೇ. ದೂರ್ವಾಸ ಮಹರ್ಷಿಗಳ ಮಂತ್ರ ಪ್ರಭಾವವನ್ನು ಪರೀಕ್ಷಿಸಬೇಕೆಂದು ಬಯಸಿ ನಿಮ್ಮನ್ನು ನೋಡಿ ಮಂತ್ರಸ್ಮರಣೆ ಮಾಡಿರುವನಷ್ಟೇ. ನಾನಿನ್ನೂ ಕುಮಾರಿಯಾಗಿದ್ದೇನೆ. ನನಗೆ ಸಂತಾನ ಪ್ರಾಪ್ತಿಯೇ. ದೇವ, ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಿರುವೆ. ದಯಮಾಡಿ ನೀವು ಮರಳಿ ಹೋಗಿ ಸ್ವಾಮಿ ಅಂತ ಭಯದಿಂದ ತತ್ತರಿಸಿದಳು ಕುಂತಿ. ಸೂರ್ಯದೇವ, ಅವಿವಾಹಿತಳಾದ ನಾನು ಗರ್ಭವತಿಯಾದರೆ ನಮ್ಮ ವಂಶದ ಮಾನ ಮರ್ಯಾದೆಗಳು ಏನಾಗಬೇಕು? ನನ್ನವರು ನನಗೆ ಬದುಕಲು ಬಿಡುವುದಿಲ್ಲ. ನನ್ನ ಜೀವನವೇ ಬೂದಿಯಾಗುವುದಿಲ್ಲವೇ ಎನ್ನುತ್ತಾ ಅತ್ತಳು ಕುಂತಿದೇವಿ. ಕುಮಾರಿ, ನಾನು ಈಗ ಬಂಧಿತನಾಗಿದ್ದೇನೆ. ಮನ ಬಂದಂತೆ ಮಾಡಲು ಸಾಧ್ಯವಿಲ್ಲ. ಈ ನಿನ್ನ ಮಂತ್ರವನ್ನು ಉಪಸಂಹರಿಸದಿದ್ದರೆ ನಾನು ಹೋಗಿಬಿಡುತ್ತೇನೆ. ಬೇಗ ಮಂತ್ರವನ್ನು ಉಪಸಂಹರಿಸಿಬಿಡು ಅಂತ ಕೇಳ್ತಾನೆ ಸೂರ್ಯದೇವ. ಅಯ್ಯೋ ಶಿವನೇ, ಮಂತ್ರದ ಉಪಸಂಹಾರ ನನಗೆ ಗೊತ್ತೇ ಇಲ್ಲ. ಕುಂತಿ ಹೇಳ್ತಾಳೆ, ಹಾಗಾದರೆ ನೀನು ನನ್ನಿಂದ
ಪುತ್ರವತಿಯಾಗಲೇಬೇಕಾಗಿದೆ. ಸೂರ್ಯದೇವ ಹೇಳ್ತಾನೆ, ಸೂರ್ಯನು ಕುಂತಿ ಕುಮಾರಿಯನ್ನು ಸಮಾಧಾನಪಡಿಸುತ್ತಾ, ಕುಮಾರಿ, ಕ್ಷತ್ರಿಯ ಹೆಣ್ಣು ಹಳಬಾರದು, ಆ ಕಾರಣಕ್ಕಾಗಿ ಏನೂ ಆಗುವುದಿಲ್ಲ, ಅಕಾರಣವಾಗಿ ಏನೂ ಆಗುವುದಿಲ್ಲ, ದೈವ ಸಂಕಲ್ಪಕ್ಕೇನೋ ಅರ್ಥವಿರುತ್ತದೆ ಎಂದನು. ಕುಂತಿ ಕುಮಾರಿ ಎಷ್ಟು ಬೇಡಿಕೊಂಡರೂ ಗೋಳೆಂದು ಗೋಳಾಡಿಸಿದರೂ ಕರ್ಮಶಾಸನಕ್ಕೆ ಕೈ ಚಾಚದೆ ತಪ್ಪಲೇ ಇಲ್ಲ. ಸೂರ್ಯನ ಮಂತ್ರ ಮಹಿಮೆಗೆ ಬದ್ಧನಾಗದೆ ತಪ್ಪಲಿಲ್ಲ. ಸೂರ್ಯದೇವನು ಕುಂತಿಯನ್ನು ಅನುನಯಿಸುತ್ತಾ, ಕುಂತಿ, ದುಃಖಿಸಬೇಡ, ನಿನ್ನ ಸಹಜ ಕವಚ ಕುಂಡಲಗಳಿರುವ ಅದ್ವಿತೀಯ ಪರಾಕ್ರಮವಂತನಾದ ಮಗನು ಹುಟ್ಟುತ್ತಾನೆ, ದಿಗಂತ ಕೀರ್ತಿವಂತನಾಗುತ್ತಾನೆ ಎಂದನು. ನಾನು ಬದುಕಿದ್ದರೆ ತಾನೇ ನಿಮ್ಮ ಮಾತು ನಿಜವಾಗುತ್ತದೆ. ಕಳಂಕಿತಳಾಗಿ ನಾನು ಬದುಕಿರುತ್ತೇನೆಂದು ಹೇಗೆ ಭಾವಿಸಿದ್ದೀರಿ ಸ್ವಾಮಿ? ಕುಂತಿಯ ಬದುಕು ಇಂದಿಗೆ ಮುಗಿದೇ ಹೋಯಿತು. ನಾನು ಹಚ್ಚಿಕೊಂಡ ಬೆಂಕಿ ಇದು, ಈ ಬೆಂಕಿಯಲ್ಲಿ ನಾನೇ ಬೂದಿಯಾಗುತ್ತೇನೆ ಹಾಗಂತ ಹೇಳ್ತಾಳೆ ಕುಂತಿ. ಚಿಂತಿಸಬೇಡ ಕುಂತಿ, ಈಗ ನಿನಗೆ ನಾನು 2 ವರಗಳನ್ನು ಕೊಡುತ್ತಿರುವೆ. ನೀನು ಗರ್ಭವತಿಯಾದರೂ ನಿನ್ನ ಗರ್ಭವು ಯಾರಿಗೂ ಕಾಣಿಸದು, ನೀನು ಪುತ್ರವತಿಯಾದರೂ ನಿನ್ನ ಕನ್ಯಾತನಕ್ಕೇನೂ ಕಳಂಕವಾಗದು, ನಿನ್ನ ಶೀಲಕ್ಕೇನೂ ಅಪಕೀರ್ತಿ ಬರದಂತೆ ವರಗಳನ್ನು ಕೊಡುತ್ತಿರುವೆ ಎಂದು ಹೇಳಿ ಸೂರ್ಯನು ಅದೃಶ್ಯನಾದನು. 9 ತಿಂಗಳು ಕಳೆದವು. ಅಂತಃಪುರದ ಉದ್ಯಾನವನದಲ್ಲಿ ಗಂಡು ಮಗುವಿಗೆ ಜನ್ಮವಿತ್ತಳು ಕುಂತಿ. ಸೂರ್ಯದೇವನ ಮಕ್ಕಳಾದ ಅಶ್ವಿನಿ ದೇವತೆಯರು ಸುಖಪ್ರಸವಕ್ಕೆ ಅನುವು ಮಾಡಿದರು. ಹುಟ್ಟಿದ ಮಗು ಬಾಲಭಾಸ್ಕರನಂತೆ ಪ್ರಕಾಶವಂತನಾಗಿದ್ದಾನೆ. ಹೃದಯದೊಳಗೆ ವಜ್ರ ಸಮಾನವಾದ ಕವಚ ಹೊಂದಿದೆ. 2 ಕಿವಿಗಳಿಗೆ ಜನ್ಮಸಿದ್ಧ ಕುಂಡಲವಿದೆ. ತನ್ನ ದೇಹದ ಭಾಗವಾದ ಆ ನವಜಾತ ಮಗುವನ್ನು ತೃಪ್ತಿಯಾಗುವ ತನಕ ನೋಡಿದಳು ಕುಂತಿ ಕುಮಾರಿ. ಈಗ ಆ ಮಗುವನ್ನು ಏನು ಮಾಡಬೇಕು, ಎಲ್ಲಿ ಬಿಡಬೇಕು, ಯಾರಿಗೆ ಕೊಡಬೇಕು? ತನ್ನ ಅಂತರಾತ್ಮವನ್ನು ತಾನೇ ಕೇಳಿಕೊಂಡಳು. ಬಿಕ್ಕಿ ಬಿಕ್ಕಿ ಅತ್ತಳು. ಬಿರುಗಾಳಿಗೆ ಸಿಕ್ಕಿದ ಚಿಗುರೆಲೆಯಂತೆ ಕಂಪಿಸಿದಳು. ತನ್ನನ್ನು ತಾನೇ ಶಪಿಸಿಕೊಂಡಳು. ಅಳುತ್ತಲೇ ಕೈಯಲ್ಲಿರುವ ಮಗುವನ್ನು ನೋಡುತ್ತಿದ್ದಳು. ಕಣ್ಣೀರು ಸುರಿಸುತ್ತಲೇ ಹಣೆಯ ಮೇಲೆ ಮುತ್ತು ಕೊಟ್ಟಳು. ಮೃದುವಾಗಿ ಎದೆಗಪ್ಪಿಕೊಂಡಳು. ತಲೆ ಎತ್ತಿ ಆಗಸದ ಸೂರ್ಯನನ್ನು ನೋಡುತ್ತಾ ಕಣ್ಣೀರು ಸುರಿಸಿದಳು. ದುಃಖವೆಂಬುದೇ ಗೊತ್ತಿಲ್ಲದ ಕುಂತಿ ಕುಮಾರಿ ಈಗ ದಣಿದು ಹೋದಳು. ಪಕ್ಕದಲ್ಲಿ ಪ್ರವಹಿಸುತ್ತಿರುವ ಗಂಗಾ ನದಿಯಲ್ಲಿ ಮುಖ ತೊಳೆದುಕೊಂಡು ಬೊಗಸೆಯಿಂದ ನೀರು ಕುಡಿಯುತ್ತಾ ಒಂದು ವಿಚಿತ್ರವನ್ನು ಕಂಡಳು. ರಮಣೀಯವಾದ ಪೆಟ್ಟಿಗೆಯೊಂದು ನೀರಲ್ಲಿ ತೇಲುತ್ತಾ ತನ್ನ ಸಮೀಪಕ್ಕೆ ಬಂತು. ತನ್ನ ಸಮಸ್ಯಾ ಪರಿಹಾರಕ್ಕಾಗಿ ಸೂರ್ಯದೇವನು ಕಳಿಸಿಕೊಟ್ಟನೆಂದು ಭಾವಿಸಿದಳು. ಆ ಪೆಟ್ಟಿಗೆಯನ್ನು ದಂಡೆಗೆ ಎಳೆದು ಭದ್ರವಾಗಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ತಾವರೆ ಎಲೆಗಳನ್ನು ಹಾಕಿ ಗಾದಿಯಂತೆ ಮಾಡಿ ಮಗುವನ್ನು ಮಲಗಿಸಿದಳು. ಮಗುವನ್ನು ಬಿಟ್ಟು ಬಿಡಲು ಮನಸ್ಸಾಗಲಿಲ್ಲ. ಪೆಟ್ಟಿಗೆಯಿಂದ ತೆಗೆದು ಮತ್ತೆ ಎದೆಗಪ್ಪಿಕೊಂಡು ಮಗುವನ್ನು ನೋಡುತ್ತಾ ಬಿಕ್ಕಿದಳು ಕುಂತಿ ಕುಮಾರಿ. ಇದೇ ಮಾತೃಬಂಧ, ಇದೇ ಮಹಾ ಮಮತಾನುಬಂಧ. ಇದಕ್ಕೆ ನಾ ಮಾತೃ ಪರದೇವತಾ ಎಂದಿದ್ದಾರೆ ಹಿರಿಯರು. ಮನಸ್ಸು ಗಟ್ಟಿ ಮಾಡಿಕೊಂಡು ಕಣ್ಣೀರಿನ ಅಕ್ಷತೆಗಳನ್ನು ಚೆಲ್ಲುತ್ತಾ ಮಗನನ್ನು ಪೆಟ್ಟಿಗೆಯಲ್ಲಿ ಮಲಗಿಸಿ, ಕಂದ, ಕೀರ್ತಿವಂತನಾಗು ಎಂದು ಆಶೀರ್ವಾದ ಮಾಡಿ ತಲೆ ಎತ್ತಿ ಸೂರ್ಯ ಭಗವಾನನಿಗೆ ಕೈ ಮುಗಿಯುತ್ತಾ, ಸ್ವಾಮಿ, ಈ ನಿನ್ನ ಕಂದಮ್ಮನಿಗೆ ನೀನೇ ದಿಕ್ಕು ಎಂದು ಹೇಳಿ ಮಗುವನ್ನು ಮಲಗಿಸಿ ಪೆಟ್ಟಿಗೆಯನ್ನು ಗಂಗಾ ಪ್ರವಾಹಕ್ಕೆ ಬಿಟ್ಟಳು. ಸ್ವಲ್ಪ ದೂರದ ಮಟ್ಟಿಗೆ ಆ ಪೆಟ್ಟಿಗೆಯ ಜೊತೆಯಲ್ಲೇ ದಂಡೆಯ ಮೇಲೆ ನಡೆದುಕೊಂಡು ಹೋದಳು. ತಾಯಿ ಗಂಗಾಮಾತೆ, ನನ್ನ ಮಗನನ್ನು ರಕ್ಷಿಸು ಎಂದು ಕೈ ಮುಗಿದಳು. ಗಂಗಾ ತರಂಗಗಳ ಮೇಲೆ ಉಯ್ಯಾಲೆ ತೂಗುತ್ತಾ ಸಾಗಿದೆ ಪೆಟ್ಟಿಗೆ. ಹಸ್ತಿನಾವತಿಯಲ್ಲಿ ಅರತ ಎಂಬ ಸೂತಕುಲದವನಿದ್ದಾನೆ. ಅಧಿರಥನ ಹೆಂಡತಿ ಅಧಿರಥ ಎಂಬ ಸೂತಕುಲದವನಿದ್ದಾನೆ. ಅಧಿರಥನ ಹೆಂಡತಿ ರಾಧೆ. ಆ ದಂಪತಿಗಳಿಗೆ ಮಕ್ಕಳಿಲ್ಲ. ಅಧಿರಥನು ಸೂರ್ಯದೇವನ ಭಕ್ತನು. ರಾಧೆಗೆ ಮಕ್ಕಳೆಂದರೆ ಪ್ರಾಣ. ಸಂತಾನ ಸಫಲತೆಗಾಗಿ ಕೈ ಮುಗಿಯದ ದೇವರಿಲ್ಲ, ಆಚರಿಸದ ವ್ರತವಿಲ್ಲ. ಧನ ಧಾನ್ಯ ವಸ್ತು ವಾಹನಗಳಾದರೆ ಯಾವುದೋ ಒಂದು ರೀತಿಯಲ್ಲಿ ಸಾಧಿಸಿಕೊಳ್ಳಬಹುದು. ಮಕ್ಕಳನ್ನು ಮಾತ್ರ ದೇವರೇ ಕೊಡಬೇಕು. ಅಧಿರಥನು ಸಂಧ್ಯಾವಂದನೆಗೆಂದು ಎಂದಿನಂತೆ ಗಂಗಾ ನದಿಗೆ ಬಂದು ನದಿಯಲ್ಲಿ ಇಳಿದು ಕಣ್ಮುಚ್ಚಿಕೊಂಡು ಸೂರ್ಯನಾರಾಯಣನ ಪ್ರಾರ್ಥಿಸುತ್ತಾ ಭಕ್ತಿ ನಿಮಗ್ನನಾಗಿ ಹೋಗಿದ್ದಾನೆ. ಕುಂತಿ ಕುಮಾರಿ ಗಂಗಾ ನದಿಯಲ್ಲಿ ಬಿಟ್ಟಿರುವ ಮಗುವಿನ ಪೆಟ್ಟಿಗೆ ದೈವ ಪ್ರೇರಣೆಯಿಂದ ತೇಲುತ್ತಾ ಬಂದು ಕಣ್ಮುಚ್ಚಿ ಪ್ರಾರ್ಥನೆ ಮಾಡುತ್ತಿರುವ ಅಧಿರಥನ ಮುಂದೆ ಬಂದು ನಿಂತಿತು. ಪ್ರಾರ್ಥನೆಯನ್ನು ಮುಗಿಸಿ ಕಣ್ತೆರೆದು ನೋಡಿದ ಅಧಿರಥನಿಗೆ ಆಶ್ಚರ್ಯ. ಆ ಪೆಟ್ಟಿಗೆಯನ್ನು ಹಾಗೆ ಭದ್ರವಾಗಿ ನದಿ ತೀರಕ್ಕೆ ತಂದು ತೆರೆದು ಅದರಲ್ಲಿರುವ ನವಜಾತ ಮಗುವನ್ನು ನೋಡಿ ನಿಬ್ಬೆರಗಾಗಿ ಬಿಟ್ಟನು.
ಸೂರ್ಯನಾರಾಯಣನು ಅನುಗ್ರಹಿಸಿದನೆಂದು ಪರಮಾನಂದ ಭರಿತನಾಗಿ ದಿನಕರ, ಭಾಸ್ಕರ, ಪ್ರಭಾಕರ, ಪ್ರತ್ಯಕ್ಷ ನಾರಾಯಣ, ಇಷ್ಟು ವರ್ಷಗಳ ನಂತರ ನಮ್ಮನ್ನು ಕರುಣಿಸಿದೆಯಾ ತಂದೆ ಎನ್ನುತ್ತ ಮಗುವನ್ನು ಎತ್ತಿಕೊಂಡು ಮನೆಯ ಕಡೆ ಓಡಿ ರಾಧೆಯ ಮಡಿಲಲ್ಲಿ ಮಗುವನ್ನು ಇಟ್ಟು, ರಾಧಾ ನೋಡಿದೆಯಾ, ಸಾಕ್ಷಾತ್ ಸೂರ್ಯದೇವನೇ ನಮ್ಮನ್ನು ಕರುಣಿಸಿ ಮಗನನ್ನು ಪ್ರಸಾದಿಸಿದ್ದಾನೆ. ನೋಡು ನೋಡು ನೋಡು, ಎಷ್ಟು ಮುದ್ದಾಗಿದ್ದಾನೆ ನೋಡು, ನಮ್ಮ ಜನ್ಮ ಇಂದಿಗೆ ಸಾರ್ಥಕವಾಯಿತು ಎಂದು ಸಂತೋಷದಿಂದ ಕುಣಿದಾಡಿದ ಅಧಿರಥ. ಮಕ್ಕಳಿಲ್ಲದವರಿಗೆ ಆ ಮಗು ಸಿಕ್ಕಿ ತುಂಬ ಸಂತೋಷವಾಗಿದೆ. ರಾಧೆಯ ಸಂತೋಷಕ್ಕೆ ಮಿತಿಯೇ ಇಲ್ಲ. ಮಗು ಮಡಿಲಲ್ಲಿ ಮಲಗಿದ ಕೂಡಲೇ ರಾಧೆಯ ಸ್ತನಗಳು ಉಬ್ಬಿ ಹಾಲು ಸೋರಿದವು. ತನ್ಮಯದಿಂದ ತಾಯ್ತನದ ತವಕದಿಂದ ರವಿಕೆಯ ಗಂಟು ಬಿಚ್ಚಿ ಮಗುವಿಗೆ ಹಾಲುಣಿಸುತ್ತಾ ಹೊಸ ಅನುಭವವನ್ನು ಪಡೆದಳು ರಾಧೆ. ರಾಧಾ ಅಧಿರಥರು ಪುತ್ರೋತ್ಸವವನ್ನು ಮಹಾವಿಜೃಂಭಣೆಯಿಂದ ಮಾಡಿದರು. ವೃಷಸೇನ ಎಂದು ನಾಮಕರಣ ಮಾಡಿದರು. ಸುವರ್ಣದಾನ, ವಸ್ತ್ರದಾನ, ಅನ್ನದಾನಗಳನ್ನು ಮಾಡಿದರು. ಈ ವೃಷಸೇನನೇ ದೊಡ್ಡವನಾಗಿ ಕರ್ಣನಾಗಿದ್ದಾನೆ. ಸಹಜ ಕರ್ಣ ಕುಂಡಲಗಳಿರುವುದರಿಂದ ಕರ್ಣನೆಂದು ಕರೆಯುತ್ತಿದ್ದರು. ಇಲ್ಲಿಗೆ ಕರ್ಣನ ಜನನ, ಅವನು ಸಿಕ್ಕಿದ್ದು ಇಲ್ಲಿಗೆ ಮುಗಿತು. ಇನ್ನು ಪಾಂಡುರಾಜನ ಮದುವೆಯ ಬಗ್ಗೆ ಹೇಳೋಣ. ಭೋಜರ ದೇಶದ ಕುಂತಿಭೋಜನು ಕುಂತಿ ಸ್ವಯಂವರವನ್ನು ಏರ್ಪಡಿಸಿದ. ಆ ಸ್ವಯಂವರದಲ್ಲಿ ಕುಂತಿದೇವಿ ಪಾಂಡುರಾಜನನ್ನು ವರಿಸಿದಳು. ಭೀಷ್ಮನು ಕುಂತಿ ಸ್ವಯಂವರಕ್ಕೆ ಮುಂಚಿತವಾಗಿಯೇ ಮದ್ರದೇಶದ ಶಲ್ಯರಾಜನ ಸಹೋದರಿಯಾದ ಮಾದ್ರೀದೇವಿಯನ್ನು ಪಾಂಡುರಾಜನಿಗೆ ಕೊಡಿಸಿ ಮದುವೆ ಮಾಡಿಸಬೇಕೆಂದು ನಿಶ್ಚಯಿಸಿದ್ದನು. ಪಾಂಡುರಾಜನಿಗೆ ಕುಂತಿಯ ಜೊತೆ ವಿವಾಹವಾದ ಮೇಲೆ ಮದ್ರದೇಶದ ಮಾದ್ರೀದೇವಿಯ ಜೊತೆ ಮದುವೆಯಾಯಿತು. ಪಾಂಡುರಾಜನಿಗೆ ಇಬ್ಬರು ಹೆಂಡತಿಯರು. ಇದಾದ ನಂತರ ವಿದುರನಿಗೆ ಶೂರದೇಶದ ದೇವಕನ ಮಗಳು ಅರುಣೀದೇವಿ ಜೊತೆ ಮದುವೆಯಾಯಿತು. ವಿದುರನದು ಮದುವೆ ಆಗುತ್ತೆ. ಸತ್ಯವತೀ ದೇವಿಯ ಸಂತೋಷಕ್ಕೆ ಮಿತಿಯೇ ಇಲ್ಲ. ಭೀಷ್ಮನು ಮಂತ್ರಿ ಪುರೋಹಿತ ದಂಡನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿ ಧೃತರಾಷ್ಟ್ರನು ಕುರುಡನಾಗಿದ್ದರಿಂದ ಹಸ್ತಿನಾಪುರ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಪಾಂಡುರಾಜನನ್ನೇ ಕೂಡಿಸಿದನು. ಇದು ಎಲ್ಲರಿಗೂ ಸಂತೋಷವೇ. ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಸ್ವಲ್ಪ ಅಸಮಾಧಾನವಿದ್ದರೂ ಸಂತಸವನ್ನೇ ವ್ಯಕ್ತಪಡಿಸಿದ. ವಿದುರನಿಗೆ ಖುಷಿಗೆ ಪಾರವೇ ಇರಲಿಲ್ಲ. ಪಾಂಡುರಾಜನು ರಾಜನಾದ ಮೇಲೆ ಮಗಧ, ವಿದೇಹ, ಕಾಶಿ, ಶುಹ್ಮ, ಪುಂಡ್ರ ಮುಂತಾದ ರಾಜ್ಯಾಧೀಶ್ವರರನ್ನು ಸೋಲಿಸಿ ಅಪಾರ ಧನರಾಶಿಯನ್ನು ತಂದು ಧೃತರಾಷ್ಟ್ರ ಗಾಂಧಾರಿಯರ ಜೊತೆ ಅನೇಕ ಯಜ್ಞಯಾಗಗಳನ್ನು ಮಾಡಿಸಿದ. ಲೆಕ್ಕವಿಲ್ಲದ ದಾನ ಧರ್ಮಾದಿಗಳನ್ನು ಮಾಡಿದ. ರಾಜಮಾತೆ ಸತ್ಯವತೀ ದೇವಿಯನ್ನು ಅನುಸರಿಸಿ ಎಲ್ಲರೂ ನಡೆಯುತ್ತಿದ್ದರು. ಎಲ್ಲರೂ ಸಹಬಾಳ್ವೆಯನ್ನು ನಡೆಸುತ್ತಿದ್ದರು. ವಿದುರನು ಮಂತ್ರಿಯಾಗಿ ಎಲ್ಲವನ್ನೂ ವಿಚಾರಿಸುತ್ತಿದ್ದನು. ಭೀಷ್ಮನು ಕರ್ಮಯೋಗಿಯಾದನು. ಸದಾ ಸಮಯ ಶಾಸ್ತ್ರವಿದ್ಯೆಗಳಲ್ಲಿಯೇ ಕಾಲನೂಕುತ್ತಿದ್ದನು. ಜ್ಞಾನ ಪಂಡಿತನೆಂದು ಹೆಸರುವಾಸಿಯಾದನು. ಎಲ್ಲರೂ ಭೀಷ್ಮನನ್ನು ಆಚಾರ್ಯ ಎಂದು ಕರೆಯುತ್ತಿದ್ದರು. ಪಂಡಿತರಾದವರು ಸಹ ತಮ್ಮ ಸಂದೇಹ ನಿವೃತ್ತಿಗಾಗಿ ಭೀಷ್ಮಾಚಾರ್ಯರನ್ನು ಸಂಪರ್ಕಿಸುತ್ತಿದ್ದರು. ಪಾಂಡುರಾಜನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸುಖವಾಗಿದ್ದಾರೆ. ಮಳೆಗಳು ಪ್ರತಿ 10 ದಿನಗಳಿಗೊಮ್ಮೆ ಬರುತ್ತಿತ್ತು. ಕಳ್ಳರೆಂಬುವರು ಹೆಸರಿಗಾಗಿಯೂ ಕಾಣಿಸುತ್ತಿಲ್ಲ. ಮೋಸಗಾರರು, ಸುಳ್ಳರು ಮೂಲೆಗೆ ಬಿದ್ದಿದ್ದಾರೆ. ಎಲ್ಲರೂ ಕುಲಧರ್ಮಗಳನ್ನು ಕಟ್ಟುನಿಟ್ಟಿಂದ ಪಾಲಿಸುತ್ತಿದ್ದಾರೆ. ಜನರೆಲ್ಲರೂ ರಾಜಾಭ್ಯುದಯವನ್ನು ಬಯಸುತ್ತಿದ್ದರು. ರೈತರ ಬೆಳೆಗಳನ್ನು ಹಾಳು ಮಾಡುವ ಕಾಡು ಪ್ರಾಣಿಗಳನ್ನು, ಜನರನ್ನು ಕಾಡುವ ಕ್ರೂರ ಪ್ರಾಣಿಗಳನ್ನು ಪಾಂಡುರಾಜ ಬೇಟೆಯಾಡಿ ಕೊಲ್ಲುತ್ತಿದ್ದನು. ಪ್ರಜಾರಕ್ಷಣೆಗೆಂದು ಪ್ರಾರಂಭವಾದ ಬೇಟೆ ಕ್ರಮಕ್ರಮವಾಗಿ ವ್ಯಸನವಾಗಿ ಪರಿಣಮಿಸಿತು. ಪಾಂಡುರಾಜನಿಗೊಂದು ದಿನ ವಿಚಿತ್ರವಾದ ಯೋಚನೆ ಬಂತು. ಹೆಂಡತಿಯರನ್ನು ಕರೆದುಕೊಂಡು ಕೆಲವು ದಿನಗಳು ಕಾಡಿನಲ್ಲಿ ಕಳೆಯಬೇಕೆಂದು ಯೋಚನೆ ಮಾಡಿದನು. ಒಂದು ಹುಣ್ಣಿಮೆಯ ದಿನದಿಂದ ಪ್ರಯಾಣಕ್ಕೆ ಸರ್ವ ಸಿದ್ಧತೆಗಳು ನಡೆದವು. 100 ಜನ ಸೈನಿಕರು, ಅಡುಗೆ ಮಾಡುವವರು, ಪರಿಚಾರಕಿಯರು, ಸಂಗೀತಗಾರರು ಮುಂತಾದವರೊಡನೆ ವನಪ್ರಯಾಣಕ್ಕೆ ಹೋದನು. ಅದುವರೆಗೂ ಪಾಂಡುರಾಜನ ರಾಜ್ಯ ಸುಭಿಕ್ಷವಾಗಿ ಆನಂದವಾಗಿ ಕಳೀತಾ ಇರ್ತಾನೆ. ಆ ದಿನ ಹೆಂಡತಿಯರ ಜೊತೆ ಕಾಡಿಗೆ ಹೋಗಬೇಕು, ಬೇಟೆಯಾಡೋಕ್ಕೆ ಕಾಡಿಗೆ ಹೆಂಡತಿಯರನ್ನು ಕರ್ಕೊಂಡು ಬೆಳದಿಂಗಳಲ್ಲಿ ಒಂದು ಹುಣ್ಣಿಮೆಯ ದಿನ ಅವನು ಕಾಡಿಗೆ ಹೋಗ್ತಾನೆ. ಅದು ವಸಂತ ಋತುವಿನ ಮಾಸ. ಕಾಡೆಲ್ಲ ನಯನ ಮನೋಹರವಾಗಿದೆ. ಬಣ್ಣ ಬಣ್ಣದ ಹೂಗಳು, ಬಣ್ಣ ಬಣ್ಣದ ಎಲೆಗಳು, ಕಾಡು ಮಲ್ಲಿಗೆಯ ಸುಗಂಧ ಪರಿಮಳ, ಹಕ್ಕಿಗಳ ಕಿಲಕಿಲರವ, ಕಾಡು ಪ್ರಾಣಿಗಳ ಪರದಾಟ, ಸಾಧು ಜಂತುಗಳ ಓಡಾಟ ಇವೆಲ್ಲವನ್ನು ನೋಡುತ್ತಿರುವ ಕುಂತಿ ಮಾದ್ರಿಯರಿಗೆ ಎಲ್ಲೆಲ್ಲೂ ಇಲ್ಲದ ಸಂತೋಷವಾಯಿತು. ಯಾವಾಗಲೂ ಅಂತಃಪುರದ ಗೋಡೆಗಳ ಮಧ್ಯದಲ್ಲಿಯೇ ಕುಳಿತು ಕಾಲ ಕಳೆಯುವ ರಾಜಮನೆತನದ ಮಹಿಳೆಯರಾದ್ದರಿಂದ ಸಂತೋಷವಾಗುವುದು ಸಹಜವೇ. ಒಂದು ಜಲಪಾತದ ಸಮೀಪದಲ್ಲಿ ಸೈನಿಕರು ಗುಡಾರಗಳನ್ನು ಹಾಕಿದರು.
ಕಾಡು ಸಸ್ಯಗಳಿಂದ ಕೆಲವು ಆಹಾರ ಪದಾರ್ಥಗಳನ್ನು, ಕಾಡು ಪ್ರಾಣಿಗಳ ಮಾಂಸದಿಂದ ಕೆಲವು ಪದಾರ್ಥಗಳನ್ನು, ಕಂದಮೂಲಗಳಿಂದ ಕೆಲವು ಸಿಹಿ ಪದಾರ್ಥಗಳನ್ನು ತಯಾರಿಸಿದರು. ಹೊಸ ಜೇನನ್ನು ಕೊಡಗಳಲ್ಲಿ ತುಂಬಿಸಿದರು. ಹುಳಿ ಸಿಹಿಗಳು ತುಂಬಿದ ಅನೇಕ ಫಲಗಳನ್ನು ಬುಟ್ಟಿಗಟ್ಟಲೆ ತರಿಸಿದರು. ಇದರ ಜೊತೆಗೆ ಹಸ್ತಿನಾವತಿಯಿಂದ ಆಹಾರ ಪದಾರ್ಥಗಳೂ ಬಂದವು. 16 ದಿನಗಳು ಆನಂದವಾಗಿ ಕಳೆದರು. ಒಂದು ದಿನ ಪಾಂಡು ಭೂಪತಿ ಧನುರ್ಬಾಣಗಳು ಧರಿಸಿ ಕುದುರೆಯನ್ನೇರಿ ಬೇಟೆಯಾಡಲು ಒಬ್ಬನೇ ಕಾಡಿನೊಳಗೆ ಹೋದನು. ಅದೇನು ವಿಚಿತ್ರವೋ, ಕಾಡಿನಲ್ಲಿ ಪ್ರಾಣಿಗಳು ಕಾಣಲೇ ಇಲ್ಲ. ಹೀಗಾಗಿ ದೂರಕ್ಕೆ ಹೋಗಬೇಕಾಯಿತು. ಅದು ಕಿಂದಮ ಋಷಿ ಆಶ್ರಮ ಪ್ರಾಂತ. ಬೇಟೆಯ ತವಕದಲ್ಲಿದ್ದ ಪಾಂಡುರಾಜನು ಅದನ್ನು ಗಮನಿಸಲಿಲ್ಲ. ಕಿಂದಮ ಋಷಿ ಎನ್ನುವುದು ಆಶ್ರಮದ ಪ್ರಾಂತ. ಅದು ಅಲ್ಲಿಗೆ ಬೇಟೆಯಾಡೋ ಪಾಂಡುರಾಜ ಅಲ್ಲಿಗೆ ಹೋಗ್ತಾನೆ. ಕಿಂದಮ ಋಷಿ ದಂಪತಿಗಳಿಗೆ ಮಿಲನದ ಆಶೆಯಾಗಿತ್ತು. ಆದರೆ ಅದು ಹಗಲಿನ ಸಮಯದಲ್ಲಿ ಮಾನವರಿಗೆ ಸಂಭೋಗದ ನಿಷಿದ್ಧವಿದೆ, ಆದರೆ ಪಶು ಪಕ್ಷಿಗಳಿಗೆ ನಿಷಿದ್ಧವಿಲ್ಲ. ಅದರಿಂದ ದಂಪತಿ ಜಿಂಕೆಗಳ ರೂಪವನ್ನು ಧರಿಸಿ ರತಿಕ್ರಿಯಾಸಕ್ತರಾದರು. ಬೇಟೆಯಾಡಲಿಕ್ಕೆ ಯಾವ ಪ್ರಾಣಿಯೂ ಸಿಗದೆ ನಿರುತ್ಸಾಹ ಆವರಿಸಿದ ಪಾಂಡುರಾಜನಿಗೆ ದೂರದ ಪೊದೆಯೊಂದರಲ್ಲಿ ಜಿಂಕೆಯ ಕೊಂಬುಗಳು ಕಂಡಿದ್ದವು. ಬಿಲ್ಲಿಗೆ ಬಾಣವನ್ನಿಟ್ಟು ಬೀಸಿ ಹೊಡೆದ. ಪಾಂಡುರಾಜನ ಸಂತೋಷ ಇಲ್ಲಿಗೆ ಕೊನೆಯಾಗುವ ಸನ್ನಿವೇಶ. ಪಾಂಡುರಾಜ ಇದುವರೆಗೂ ಸುಭಿಕ್ಷವಾಗಿ ರಾಜ್ಯವನ್ನು ನಡೆಸ್ತಾ ಇದ್ದ, ಸಂತೋಷವಾಗಿದ್ದ, ಹೆಂಡತಿಯರ ಜೊತೆ ಸಂತೋಷವಾಗಿದ್ದ. ಇಲ್ಲಿಂದ ಮುಂದೆ ಅವನ ದುಃಖ ಪ್ರಾರಂಭವಾಗುತ್ತೆ. ಬಿಲ್ಲಿಗೆ ಬಾಣವನ್ನಿಟ್ಟು ಬೀಸಿ ಹೊಡೆದ. ಹಾ ಶಿವ, ಹಾ ಪರಮೇಶ್ವರನೇ ಎಂಬ ಕೂಗು ಕೇಳಿಸಿತು. ಓಡಿ ಹೋಗಿ ನೋಡಿದನು ಪಾಂಡುರಾಜ. ಅಲ್ಲಿ ಜಿಂಕೆಗಳಿಲ್ಲ, ಮುನಿ ದಂಪತಿಗಳಿದ್ದರು. ಪಾಂಡುರಾಜನು ಬಿಟ್ಟ ಬಾಣ ಮುನಿ ದಂಪತಿಗಳಿಗೆ ನಾಟಿದೆ. ರತಿಕ್ರಿಯೆಯಲ್ಲಿರುವುದರಿಂದ ಒಂದೇ ಬಾಣ ಇಬ್ಬರಿಗೂ ಚುಚ್ಚಿಕೊಂಡಿತ್ತು. ಪಾಂಡುರಾಜನಿಗೆ ದಿಕ್ಕು ತಿಳಿಯದ ಹಾಗಾಯಿತು. ತಾನು ನೋಡಿದಾಗ ಜಿಂಕೆಗಳಿದ್ದವು, ಈಗ ನೋಡಿದರೆ ಋಷಿ ದಂಪತಿ ಇದ್ದಾರೆ. ಏನೇ ಮಾಯೆ, ಯಾಕೆ ಹೀಗಾಯಿತು? ಇದು ಹೇಗಾಯಿತು? ಏನು ಮಾಡುವುದೀಗ ಎಂದು ಯೋಚಿಸುತ್ತಾ ದಿಗ್ಮೂಢನಾದ. ದುರಾತ್ಮ, ಯಾರು ನೀನು? ಮುನಿ ಕೇಳ್ತಾರೆ. ದುರಾತ್ಮ, ಯಾರು ನೀನು? ಹೇಳು, ಯಾರು ನೀನು? ನಾನು ಹಸ್ತಿನಾವತಿಯ ಚಕ್ರವರ್ತಿ, ನನ್ನ ಹೆಸರು ಪಾಂಡುರಾಜ ಅಂತ ಕೇಳ್ತಾನೆ ಅವನು. ನಾನು ಯಾರೆಂಬುದು ಗೊತ್ತೇನು? ಕಿಂದಮನೆಂಬ ಋಷಿ ನಾನು. ಇವಳು ನನ್ನ ಧರ್ಮಪತ್ನಿ. ಇದು ನನ್ನ ಆಶ್ರಮ ಪ್ರಾಂತ. ಆಶ್ರಮದ ಹತ್ತಿರ ಬೇಟೆಯಾಡಬಾರದೆಂಬ ಜ್ಞಾನವಿಲ್ಲವೇನು? ಯಾಕೆ ಗೊತ್ತಿಲ್ಲ? ಗೊತ್ತಿದೆ. ಮಹಾರಾಜನೆಂಬ ಅಹಂಕಾರದಿಂದ ಕೊಬ್ಬಿ ಸೊಕ್ಕಿರುವೆ ನೀನು. ಬಾಣದ ನೋವಿನಿಂದ ನರಳುತ್ತಾ ಹೇಳಿದ ಋಷಿ. ಮಹಾತ್ಮ, ನಾನು ದುರಾಚಾರಿಯಲ್ಲ, ನೀವೆಂದುಕೊಂಡ ಹಾಗೆ ಅಧಾರ್ಮಿಕನಲ್ಲ. ನನ್ನ ದುರ್ವಿಧಿಯಿಂದ ನಡೆದ ದುರ್ಘಟನೆ ಇದು. ಮಹಾಮುನಿ, ನನ್ನನ್ನು ಕ್ಷಮಿಸು, ನನ್ನ ಅಪರಾಧವನ್ನು ಮನ್ನಿಸು ಮಹಾತ್ಮ ಎಂದು ಅಳುತ್ತಾ ಕಿಂದಮ ಋಷಿಯ ಕಾಲಿಗೆ ಬಿದ್ದನು ಪಾಂಡುರಾಜ. ತೂ, ನನ್ನ ಪಾದಗಳನ್ನು ಮುಟ್ಟಿ ಪಾಪವನ್ನಂಟಿಸಬೇಡ. ಮುನಿ ಸಿಟ್ಟಾಗ್ತಾರೆ. ಮುನಿವರಿಯರೇ, ಕ್ಷತ್ರಿಯರಿಗೆ ಬೇಟೆಯಾಡುವುದರಿಂದಲೂ ಮಾಂಸಾಹಾರ ತಿನ್ನುವುದರಿಂದಲೂ ಪಾಪವು ಬರುವುದಿಲ್ಲ. ಹೀಗೆಂದು ಮಹರ್ಷಿ ದುರ್ವಾಸರು ಕ್ಷತ್ರಿಯ ಜಾತಿಯ ವರವನ್ನು ನೀಡಿದ್ದಾರಲ್ಲವೇ ಸ್ವಾಮಿ. ಮಾಡಿದ ತಪ್ಪಿಗೆ ಸಮರ್ಥನೆ ಬೇರೆ. ಕಿರಾತಕರು, ಬೇಟೆಗಾರರು ಕೂಡ ಸಂಭೋಗದಲ್ಲಿರುವ ಪ್ರಾಣಿಗಳನ್ನು, ಹೆರಿಗೆಯಲ್ಲಿರುವ ಪ್ರಾಣಿಗಳನ್ನು, ಗಾಯದಿಂದ ನಡೆಯಲಾಗದ ಸ್ಥಿತಿಯಲ್ಲಿರುವ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಇದು ಬೇಟೆಯ ಸಮಯ. ಮಲಮೂತ್ರಗಳನ್ನು ವಿಸರ್ಜಿಸುವ ಪ್ರಾಣಿಗಳನ್ನು ಯಾರೂ ಸಹ ನೋಯಿಸುವುದಿಲ್ಲ. ವಿದ್ಯಾವಂತ ಪ್ರಜಾಪಾಲಕನಾದ ನೀನು ಮಾಡಿದ ತಪ್ಪನ್ನು ಕ್ಷಮಿಸಲಾಗದು. ನೋಡು, ನನಗಿಂತಲೂ ಮುಂದೆ ನನ್ನ ಅರ್ಧಾಂಗಿ ತೀರಿಕೊಂಡಿದ್ದಾಳೆ. ರಾಜ, ನಿನ್ನ ಜೀವನದಲ್ಲಿ ನೀನೆಂದಾದರೂ ಸ್ತ್ರೀ ಸಂಭೋಗ ಮಾಡಿದರೆ ಅಂದೇ ಸಾಯುತ್ತೀಯ. ಇದು ನನ್ನ ಶಾಪ ಎಂದು ಹೇಳಿ ನರಳುತ್ತಾ ಪ್ರಾಣ ತ್ಯಜಿಸಿದನು ಕಿಂದಮ ಋಷಿ. ಕಿಂದಮ ಋಷಿ ದಂಪತಿಗೆ ಪಾಂಡುರಾಜನೇ ಅಗ್ನಿ ಸಂಸ್ಕಾರ ಮಾಡಿದ. ಕೈಯಲ್ಲಿರುವ ಧನುರ್ಬಾಣಗಳನ್ನು ಅವರ ಚಿತೆಯಲ್ಲೇ ಬಿಸಾಕಿದ. ಈಗ ಪಾಂಡುರಾಜನಿಗೆ ಜಗವೇ ಅಂಧಕಾರಮಯವಾಗಿ ಕಾಣತೊಡಗಿದೆ. ಆಕಸ್ಮಿಕ ಅಪಚಾರಕ್ಕೆ ಘೋರ ಶಿಕ್ಷೆ ವಿಧಿಸಿದ್ದಾನೆ ಕಿಂದಮ ಋಷಿ. ಮದುವೆಯಾಗಿ ಇನ್ನೂ 2 ವರ್ಷಗಳು ಆಗಿಲ್ಲ. ವಂಶೋದ್ಧಾರಕರನ್ನು ಪಡೆಯಲೇ ಇಲ್ಲ. ಆಗಲೇ ಬದುಕು ಮುಗಿದು ಹೋಗಿದೆ. ತುಂಬಿದ ಹಾಲಿನ ಗಡಿಗೆ ಒಡೆದು ಹೋಗಿದೆ. ದುಸ್ಸಹ ದುಃಖಗಳಿಂದ ಪಾಂಡುರಾಜನು ಹುಚ್ಚನಂತೆ ಕಾಡಲ್ಲಿ ಕಾಲ್ನಡಿಗೆಯಿಂದ ಸಂಜೆಯಾಗುವವರೆಗೂ ತಿರುಗಾಡಿದ. ಆತ್ಮಹತ್ಯೆಗೆ ಸಂಕಲ್ಪಿಸಿದ. ಕುಂತಿ ಮಾದ್ರಿಯರು ನೆನಪಾಗಿ ಆತ್ಮಹತ್ಯಾ ಸಂಕಲ್ಪದಿಂದ ವಿರಮಿಸಿ ಗುಡಾರದ ಕಡೆಗೆ ನಡೆದ. ಸಂಜೆ ಆಗುತ್ತಾ ಬಂದಿದೆ. ಬೇಟೆಗೆಂದು ಹೋದ ಮಹಾರಾಜನಿನ್ನೂ ಬಂದಿಲ್ಲ. ಗಂಡನಿಗಾಗಿ ಕುಂತಿ ಮಾದ್ರಿಯರಿಬ್ಬರು ದಾರಿ ಕಾಯುತ್ತಾ ಕುಳಿತಿದ್ದರು.
ಕುಂತಿದೇವಿಗೆ ಬಲಗಣ್ಣು ಹಾರತೊಡಗಿದೆ. ಮನಸ್ಸು ಕಿಡಕನ್ನು ಶಂಕಿಸುತ್ತಿದೆ. ಮಾದ್ರಿದೇವಿ ಕುಂತಿಯಷ್ಟು ಬುದ್ಧಿವಂತ ಯುವತಿಯಲ್ಲ. ಲೋಕದ ಅನುಭವವಿಲ್ಲ. ಜಾಣತನವಾಗಲಿ ವಾಕ್ಚಾತುರ್ಯವಾಗಲಿ ಇಲ್ಲ. ಕೇವಲ ಸೌಂದರ್ಯದ ದೇವತೆಯಷ್ಟೇ. ಸೂರ್ಯನು ಪಶ್ಚಿಮಾಂಬುದಿಯಲ್ಲಿ ಮುಳುಗಿದ್ದಾನೆ. ಹಕ್ಕಿಗಳೆಲ್ಲವೂ ಗೂಡಿಗೆ ಸೇರುತ್ತಿವೆ. ಪಾಂಡುರಾಜನು ಕಾಲ್ನಡಿಗೆಯಿಂದ ಬರುತ್ತಿರುವುದನ್ನು ಕಂಡಳು ಕುಂತಿ. ಓದ ಪ್ರಾಣ ಮರಳಿ ಬಂದ ಹಾಗಾಯಿತು. ಪತ್ನಿಯರಿಬ್ಬರೂ ಎದುರು ಹೋದರು. ಸ್ವಾಮಿ, ಕುದುರೆಯಲ್ಲಿ ಧನುರ್ಬಾಣಗಳೇನಾದವು? ಯಾಕೆ ನಡೆದುಕೊಂಡು ಬಂದಿರಿ? ನಿಮ್ಮ ಮುಖವೇಕೆ ಬಾಡಿದೆ? ಏನಾಗಿದೆ ಸ್ವಾಮಿ? ಮಾತನಾಡಿರಿ ಪ್ರಭು ಎಂದು ಕುಂತಿ ಮಾದ್ರಿಯರು ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡದೆ ಗುಡಾರಕ್ಕೆ ಬಂದು ನಿರ್ಲಿಪ್ತನಾಗಿ ಕುಳಿತನು ಪಾಂಡುರಾಜ. ಸ್ವಾಮಿ, ಕಾಡುಗಳ್ಳರಿಂದೇನಾದರೂ ತೊಂದರೆಯಾಗಿದೆಯಾ? ಹಸ್ತಿನಾವತಿಯಿಂದೇನಾದರೂ ಕೆಟ್ಟ ವಾರ್ತೆ ಬಂದಿದೆಯಾ? ನಮಗೆ ಭಯವಾಗುತ್ತಾ ಇದೆ. ನಡೆಯಿರಿ ಸ್ವಾಮಿ, ನಾವು ಹಸ್ತಿನಾವತಿಗೆ ಹೋಗೋಣ ಎಂದರು ಕುಂತಿ ಮಾದ್ರಿಯರು. ಇನ್ನೆಲ್ಲಿ ಹಸ್ತಿನಾವತಿ ಕುಂತಿ? ನನ್ನ ಜೀವನವೇ ನಾಶವಾಗಿದೆ. ಭವಿಷ್ಯವೇ ಅಂಧಕಾರಮಯವಾಗಿದೆ. ಆಶಾ ಜ್ಯೋತಿ ಆರಿ ಹೋಗಿದೆ ಎನ್ನುತ್ತಾ ಕಣ್ಣೀರು ಸುರಿಸಿದನು ಮಹಾರಾಜ. ಕುಂತಿ ಮಾದ್ರಿಯರು ಭಯಭೀತರಾದರು. ಪಾಂಡುರಾಜನು ನಡೆದ ವೃತ್ತಾಂತವೆಲ್ಲವನ್ನೂ ತಿಳಿಸಿದನು. ಕುಂತಿ ಮಾದ್ರಿಯರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ದುಃಖಿಸಿದರು. ಅಷ್ಟರಲ್ಲಿಯೇ ಆತ್ಮಧೈರ್ಯವನ್ನು ತಂದುಕೊಂಡಳು ಕುಂತಿ. ಮಾದ್ರಿಗೆ ಸಮಾಧಾನವನ್ನು ಹೇಳಿದಳು. ಕುಂತಿ ಮಾದ್ರಿಯರಿಬ್ಬರು ಪಾಂಡುರಾಜನ ಹತ್ತಿರ ಕುಳಿತರು. ಸ್ವಾಮಿ, ಚಿಂತಿಸಬೇಡಿರಿ. ನಡೆದದ್ದೇನೋ ನಡೆದು ಹೋಗಿದೆ. ಐಹಿಕ ವಾಂಛೆಗಳಿಂದ ನಾವು ದೂರವಿರುವವರೆಗೂ ನಿಮಗೇನೂ ತೊಂದರೆಯಾಗದು. ನಾವಿಬ್ಬರೂ ನಿಮಗೆ 2 ಕಣ್ಣುಗಳಂತೆಯೇ ಇದ್ದು ನೋಡಿಕೊಳ್ಳುತ್ತೇವೆ. ಸಂಪೂರ್ಣ ಸಹಕಾರ ನೀಡುತ್ತೇವೆ. ತಾಮಸ ಆಹಾರವನ್ನು ಬಿಡುತ್ತೇವೆ ಎಂದರು. ಮರುದಿನ ಪ್ರಾತಃಕಾಲದಲ್ಲಿಯೇ ವಿದುರನಿಗೆ ಕೂಡಲೇ ಬರಬೇಕೆಂದು ವರ್ತಮಾನವನ್ನು ಕಳಿಸಿದನು ಪಾಂಡುರಾಜ. ವಿದುರರಿಬ್ಬರು ಚಿಕ್ಕ ವಯಸ್ಸಿನಲ್ಲೇ ಒಂದೇ ಪ್ರಾಣ 2 ದೇಹವೆಂಬಂತೆ ಸ್ನೇಹ ಮಾಡಿದ್ದವರು. ಪಾಂಡುರಾಜನ ಕರೆ ಮುಟ್ಟಿದ ಕೂಡಲೇ ಓಡುತ್ತಾ ಬಂದನು ವಿದುರ. ಶಾಪ ವೃತ್ತಾಂತವನ್ನು ಕೇಳಿ ಅತೀವ ದುಃಖಿಸಿದನು ವಿದುರ. ಶಾಪೋಪಹತನಾದ ನಾನು ಹಸ್ತಿನಾವತಿಗೆ ಬರುವುದರಲ್ಲಿ ಅರ್ಥವಿಲ್ಲ. ರಾಜ್ಯಪಾಲನೆಗೆ ಸುಖಾಭಿಲಾಷೆಯೇ ಬುನಾದಿ. ಅಧಿಕಾರ ದಾಹ, ಸುಖಾಭಿಲಾಷೆ, ಕೀರ್ತಿ ವ್ಯಾಮೋಹಗಳಿಲ್ಲದವನು ರಾಜನಾಗಿರಲಾರನು. ನಾನು ವೈರಾಗ್ಯ ಜೀವನವನ್ನು ನಡೆಸಬೇಕೆಂದು ನಿರ್ಧರಿಸಿದ್ದೇನೆ ಎಂದನು ಪಾಂಡುರಾಜ. ದುಃಖದಲ್ಲಿದ್ದವನಿಗೆ ಪ್ರಪಂಚ ಶೂನ್ಯವಾಗಿ ಕಾಣುವುದು ಸಹಜ. ಮಿಥಿಲಾನಗರ ಚಕ್ರವರ್ತಿಯಾದ ಜನಕರಾಜನು ಮಹರ್ಷಿಯಾಗಿಯೇ ರಾಜ್ಯ ನಿರ್ವಹಣೆ ಮಾಡಿದ. ಆದ್ದರಿಂದಲೇ ಜನಕನನ್ನು ರಾಜರ್ಷಿ ಎಂದು ಕರೆಯುತ್ತಾರೆ. ಸಂಸಾರಿಗಳಾದ ರಾಜರಿಗಿಂತಲೂ ಬ್ರಹ್ಮಚರ್ಯದಿಂದಿರುವ ರಾಜರಿಂದ ಪ್ರಜೆಗಳು ಸುಖದಲ್ಲಿರುತ್ತಾರೆ ಎಂದನು ವಿದುರ. ಸರ್ವಶಾಸ್ತ್ರ ಪಂಡಿತನು ನೀನು. ನಿನ್ನ ಜೊತೆ ವಾದ ಮಾಡಿ ಗೆಲ್ಲುವವರು ಯಾರಿದ್ದಾರೆ? ನಾನು ಮುನಿವೃತ್ತಿಯನ್ನು ಸ್ವೀಕರಿಸ ಬಯಸಿದ್ದೇನೆ. ತಪೋಸಿದ್ಧಿಯಿಂದ ಬ್ರಹ್ಮಲೋಕ ಸೇರ ಬಯಸಿದ್ದೇನೆ. ಅದಕ್ಕೆ ಮತ್ತೊಂದು ಮಾತಿಲ್ಲ. ಕುಂತಿ ಮಾದ್ರಿಯರನ್ನು ನೀನು ಅಂತಃಪುರಕ್ಕೆ ಕರೆದುಕೊಂಡು ಹೋಗು. ಸುಕುಮಾರಿಯರಾದ ಅವರಿಬ್ಬರನ್ನು ನನ್ನ ಜೊತೆಯಲ್ಲಿ ಈ ತಾಪಸಿ ಜೀವನವನ್ನು ನಡೆಸಲಾರರು ಎಂದನು ಪಾಂಡುರಾಜನ ಮಾತುಗಳು ಕೇಳಿ ಕುಂತಿ ಮಾದ್ರಿಯರು ಸಿಡಿಲು ಬಡಿದಂತೆ ಬೆಚ್ಚಿದರು. ಪಾಂಡುರಾಜನ ಪಾದಗಳ ಮೇಲೆ ಬಿದ್ದು ದುಃಖಿಸಿದರು. ಸ್ವಾಮಿ, ಏನು ಮಾತನಾಡುತ್ತಿರುವಿರಿ? ನಿಮ್ಮನ್ನಿಲ್ಲಿಯೇ ಬಿಟ್ಟು ಸುಖಾಭಿಲಾಷಿಗಳಾಗಿ ನಾವು ಹಸ್ತಿನಾವತಿಗೆ ಹೋಗಬೇಕೆ? ಸಾಧ್ಯವಿಲ್ಲ. ಅದೆಂದಿಗೂ ಸಾಧ್ಯವಿಲ್ಲ. ನಿಮಗಿಲ್ಲದ ಸುಖ ನಮಗೇಕೆ? ನಿಮ್ಮನ್ನು ಒಬ್ಬಟ್ಟಿಯಾಗಿ ಕಾಡಲ್ಲಿ ಬಿಟ್ಟು ನಾವು ಅಂತಃಪುರದಲ್ಲಿ ರಾಜಸುಖವನ್ನು ಎಂದೂ ಅನುಭವಿಸಲಾರೆವು. ನೀವು ನಮ್ಮ ಜೊತೆಯಲ್ಲಿರುವುದೇ ಭಾಗ್ಯ ಎಂದರಿಬ್ಬರು. ವಿದುರನು ಕುಂತಿ ಮಾದ್ರಿಯರ ಅಭಿಪ್ರಾಯಕ್ಕೆ ಶ್ರುತಿ ಸೇರಿಸಿದ. ಪಾಂಡುರಾಜ, ಅನುಭವವಿಲ್ಲದ ಅರಣ್ಯವಾಸಕ್ಕೆ ಮುನಿಜೀವನಕ್ಕೆ ನಿನ್ನ ದೇಹ ಒಮ್ಮಿಂದೊಮ್ಮೆ ಹೊಂದಿಕೊಳ್ಳಲಾಗದು. ಅತ್ತಿಗೆಯರಿಬ್ಬರೂ ನಿನ್ನ ಜೊತೆಯಲ್ಲಿರುವುದೇ ಉತ್ತಮ. ರಾಜಸಂಚಾರಕರನ್ನು ಕಳುಹಿಸುತ್ತಾ ನಿನ್ನ ಕ್ಷೇಮ ಸಮಾಚಾರವನ್ನು ನಾನು ಸದಾ ತಿಳಿದುಕೊಳ್ಳುತ್ತಿರುತ್ತೇನೆ. ಅಂತಹ ಪರಿಸ್ಥಿತಿ ಬಂದಾಗ ನಾನೇ ಬಂದು ಅತ್ತಿಗೆಯರನ್ನು ಹಸ್ತಿನಾವತಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅಂಗೀಕರಿಸಿದನು ಪಾಂಡುರಾಜ. ವಿದುರ, ನನ್ನ ಜೊತೆಯಲ್ಲಿ ಬಂದಿರುವ ಸೈನಿಕರನ್ನು ದಾಸದಾಸಿಯರನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದನು ಪಾಂಡುರಾಜ. ಕುಂತಿ ಮಾದ್ರಿಯರು ತಮ್ಮ ರತ್ನಾಭರಗಳನ್ನು ಬಿಚ್ಚಿ ಗಂಟು ಕಟ್ಟಿ ವಿದುರನ ಕೈಲಿಟ್ಟರು. ಹಸ್ತಿನಾಪುರ ಚಕ್ರವರ್ತಿ ಈಗ ಸರ್ವಸಂಗ ಪರಿತ್ಯಾಗಿ. ಪಾಂಡುರಾಜ, ಇಂತಹ ಒಂದು ದುರಂತ ಪಾಂಡುರಾಜನ ಜೀವನದಲ್ಲಿ ಘಟಿಸುತ್ತೆ. ಅಂದಿನಿಂದ ಪಾಂಡು ದುಃಖಿ, ಸರ್ವಸಂಗ ಪರಿತ್ಯಾಗಿ. ಮನುಷ್ಯನ ಜೀವನದಲ್ಲಿ ಏನು ನಡೆಯುತ್ತೆ, ಏನು ಆಗುತ್ತೆ ಮುಂದೆ ಅನ್ನೋದು ಯಾರಿಗೂ ತಿಳಿಯದಂತಹ ವಿಷಯ. ಯಾಕೆಂದರೆ ಯಾವಾಗಲಾದರೂ ಏನಾದರೂ ಆಗ್ಬೋದು. ಮನುಷ್ಯ ನಾನು ಚೆನ್ನಾಗಿದ್ದೀನಿ, ಸುಖವಾಗಿದ್ದೀನಿ ಅನ್ನೋದು ಒಂದು ಭ್ರಮೆ, ಆಗಿನ ಸಮಯಕ್ಕಷ್ಟೇ. ಮುಂದೆ ಒಂದು ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಕಲ್ಪಿಸಲು ಕೂಡ ಆಗಲ್ಲ. ಆ ರೀತಿ ಪಾಂಡುರಾಜನ ಕಥೆ ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಮನುಷ್ಯನ ಜೀವನದ
ಮುಂದಿನ ಆಗು ಹೋಗುಗಳು ನಮಗೆ ಏನೂ ಅರಿವಾಗುವುದಿಲ್ಲ. ನಾನು ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತೀನಿ, ಏಕೆಂದರೆ ವಿಡಿಯೋ ಸ್ವಲ್ಪ ಉದ್ದ ಆಯಿತು ಅನಿಸುತ್ತೆ. ಇಲ್ಲಿಗೆ ಮುಗಿಸಿದ್ದೀನಿ. ಮುಂದೆ ಧರ್ಮರಾಯನ ಜನನ ಕಥೆಯನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.